ಭೂಪರಲೋಕಗಳ ಒಡೆಯನಾದ ಯೇಸುವಿನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಕುರಿತು ಕಟ್ಟಳೆಗಳು, ದೇವದರ್ಶನ ಗುಡಾರಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಆರಾಧನೆಯ ಕ್ರಮ, ಒಡಂಬಡಿಕೆಯನ್ನು ಇಸ್ರಾಯೇಲ್ ಜನರು ಒಪ್ಪಿಕೊಂಡದ್ದು, ಮೋಶೆಯು ಒಬ್ಬನೇ ಸೀನಾಯಿ ಬೆಟ್ಟವನ್ನು ಹತ್ತಿದ್ದು ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಪಸ್ಕ ಹಬ್ಬ ಎಂಬ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ, ಪಂಚಾಶತಮ ದಿನದ ಹಬ್ಬ ಹಾಗೂ ಪರ್ಣಶಾಲೆಗಳ ಹಬ್ಬ ಎಂಬ ಆಚರಣೆಗಳ ಕುರಿತು ಕಟ್ಟಳೆಗಳು ಇಸ್ರಾಯೇಲರಿಗೆ ಕೊಡಲ್ಪಟ್ಟವು. ದೇವರು ಜನರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜನರು ಒಪ್ಪಿಕೊಂಡರು. ನಂತರ ಮೋಶೆ ಒಬ್ಬನೇ ಸೀನಾಯಿ ಬೆಟ್ಟವನ್ನು ಹತ್ತಿದನು. ಈ ಮುನ್ನ ಇಸ್ರಾಯೇಲರು ಬಹು ದೂರದಲ್ಲಿ ನಿಂತುಕೊಂಡು ಆರಾಧನೆ ಮಾಡುತ್ತಿದ್ದರು. ಆದರೆ ಅನಂತರದಲ್ಲಿ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದರು. ದೇವರು ಅವರಿಗೆ ವಿವಿಧ ರೀತಿಯಲ್ಲಿ ಪಾಠಗಳನ್ನು ಕಲಿಸಿದನು. ಅಡವಿಯ ಹಾದಿಯುದ್ದಕ್ಕೂ ಎಲ್ಲ ರೀತಿಯಲ್ಲಿ ಇಸ್ರಾಯೇಲರನ್ನು ತನ್ನ ಭುಜಬಲ ಹಾಗೂ ಶಿಕ್ಷಾಹಸ್ತಗಳಿಂದ ನಡೆಸಿದ ದೇವರು ನಮ್ಮನ್ನೂ ಸಹ ನಡೆಸುವವನಾಗಿದ್ದಾನೆ. ತನ್ನ ಬಲವಾದ ವಾಕ್ಯಗಳಿಂದ ನಮಗೆ ಯೋಜನೆಯನ್ನು ನೀಡುವವನಾಗಿದ್ದಾನೆ. ಬನ್ನಿ, ಈಗ ನಮ್ಮ ಅಧ್ಯಯನದಲ್ಲಿ ನಮ್ಮ ಪೂರ್ಣ ಜೀವಿತಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡುವಂಥ ವಾಕ್ಯಗಳನ್ನು ಪೂರ್ಣ ನಂಬಿಕೆಯಿಂದ ಕೇಳಿಸಿಕೊಳ್ಳೋಣ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತೀ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೂ ನಮ್ಮನ್ನು ತನ್ನ ದಿವ್ಯ ಜ್ಞಾನದಿಂದ ತುಂಬಿಸಿ ತನ್ನ ಆತ್ಮನ ಮೂಲಕ ಸಹಾಯ ಮಾಡಿ ನಡೆಸಿದಂಥ ತಂದೆಯಾದ ದೇವರು ಇಂದೂ ಸಹ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲೆಂದು ಪ್ರಾರ್ಥಿಸುತ್ತಾ ಮುಂದೆ ಸಾಗೋಣ. ಇಂದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 1-22 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 25ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವದರ್ಶನ ಗುಡಾರಕ್ಕೆ ಉಪಯೋಗಿಸಬೇಕಾದ ಸಾಮಗ್ರಿಗಳು, ಒಡಂಬಡಿಕೆಯ ಮಂಜೂಷದ ರಚನೆಗೆ ಆದೇಶಗಳು, ರೊಟ್ಟಿಯನ್ನಿಡುವ ಮೇಜು, ಚಿನ್ನದ ದೀಪಸ್ತಂಭ ಎಂಬುವುಗಳೇ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, 25ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೆ ದೇವದರ್ಶನದ ಗುಡಾರದ ಕುರಿತಾಗಿಯೂ ಮಹಾಯಾಜಕನ ಪೋಷಾಕುಗಳ ಕುರಿತಾಗಿಯೂ ವಿವರಗಳನ್ನು ದೇವರು ಮೋಶೆಗೆ ಕೊಡುತ್ತಾನೆ. ಮುಂದೆ ಗುಡಾರದ ರಚನೆ ಹಾಗೂ ಅದನ್ನು ಎತ್ತಿ ನಿಲ್ಲಿಸಿದ್ದನ್ನು, ಅದು ದೇವರ ತೇಜಸ್ಸಿನಿಂದ ತುಂಬಿದ್ದನ್ನು ನೋಡುತ್ತೇವೆ. ನೋಡಿರಿ, ಈ ಗುಡಾರವು ಮಾನವನು ದೇವರನ್ನು ಸಮೀಪಿಸುವ ಸ್ಥಳವಾದದ್ದರಿಂದ ಅದು ಇಸ್ರಾಯೇಲರ ಜೀವಿತದ ಕೇಂದ್ರ ಸ್ಥಾನವಾಗಿರಬೇಕಾಗಿತ್ತು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಃಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರು ದಾಸತ್ವದಿಂದ ಹೊರಬಂದು ಸ್ವಲ್ಪ ಸಮಯ ಮಾತ್ರ ದಾಟಿತ್ತು. ಆದರೂ ಅವರು ಗುಡಾರ ಕಟ್ಟುವುದಕ್ಕಾಗಿ ಕಾಣಿಕೆ ಕೊಡಬೇಕೆಂದು ದೇವರು ಹೇಳುತ್ತಾನೆ. ಆದರೆ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಅವರು ಕೊಟ್ಟ ಕಾಣಿಕೆ ಬಹಳ ಹೆಚ್ಚಾಗಿತ್ತು. ಆದ್ದರಿಂದ ಕಾಣಿಕೆ ಕೊಡುವುದನ್ನು ನಿಲ್ಲಿಸಬೇಕೆಂದು ಹೇಳಬೇಕಾಯಿತು. ಪ್ರಿಯರೇ, ಇದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ? ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 3-7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವುವೆಂದರೆ, ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಇಸ್ರಾಯೇಲರಿಗೆ ಇವೆಲ್ಲ ಎಲ್ಲಿಂದ ಬಂತು ಎಂಬುದಾಗಿ. ನೋಡಿರಿ, ಇಸ್ರಾಯೇಲರು ಈಗಷ್ಟೇ ದಾಸತ್ವದಿಂದ ಬಿಡುಗಡೆಯಾಗಿ ಬಂದಿದ್ದಾರೆ.
ಮತ್ತು ಈ ವಸ್ತುಗಳು ಅವರು 400 ವರ್ಷಗಳಿಂದ ಪಡೆಯಲು ಬಾಕಿ ಇದ್ದ ವೇತನವಾಗಿದ್ದು, ಅವರು ಐಗುಪ್ತದಿಂದ ಹೊರಡುವಾಗ ಅದನ್ನು ಪಡೆದುಕೊಂಡಿದ್ದರು. ನಾವು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸ್ವತ್ತನ್ನು ಸುಲುಕೊಂಡರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲರು ಐಗುಪ್ತದಿಂದ ಹೊರಟಾಗ ಐಗುಪ್ತರ ದೃಷ್ಟಿಯಲ್ಲಿ ಅವರಿಗೆ ದಯೆ ದೊರಕಿದ್ದರಿಂದ ಅವರಿಗೆ ಬೇಕಾದ ಸಂಪತ್ತನ್ನು ಕೊಟ್ಟು ಕಳುಹಿಸಿದರು. ನೋಡಿರಿ, ದೇವದರ್ಶನದ ಗುಡಾರವನ್ನು ಕಟ್ಟುವುದಕ್ಕಾಗಿಯೇ ಸುಮಾರು 50 ಲಕ್ಷದಷ್ಟು ಬೆಲೆ ಬಾಳುವ ಸಾಮಗ್ರಿಗಳು ಉಪಯೋಗಿಸಲ್ಪಟ್ಟವು ಎಂದು ಅಂದಾಜಿಸಲಾಗಿದೆ. ಅರಣ್ಯ ಪ್ರಯಾಣದಲ್ಲಿ ಹೊತ್ತುಕೊಂಡು ಸಾಗಬೇಕಾದದ್ದರಿಂದ ಗುಡಾರವು ಗಾತ್ರದಲ್ಲಿ ಚಿಕ್ಕದಾಗಿತ್ತು. ಆದರೆ ಬಹಳ ವಿಶೇಷವಾದ ಬೆಲೆ ಬಾಳುವ ವಸ್ತುಗಳಿಂದ ಅದು ಅಲಂಕರಿಸಲ್ಪಟ್ಟಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ತಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಎಂಬುದಾಗಿ ನೋಡುವಾಗ ದೇವರು ತಾನು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಸೀಮಿತನಾಗಿರುತ್ತಾನೆಂದು ಅದರ ಅರ್ಥವಲ್ಲ. ತಾನು ಕೆರೂಬಿಯರ ಮಧ್ಯದಲ್ಲಿ ವಾಸಿಸುತ್ತೇನೆಂದು ಆತನು ಹೇಳಿದ್ದಾನೆ. ನೋಡಿರಿ, ಇಸ್ರಾಯೇಲು ಒಂದು ದೇವಾಧಿಪತ್ಯವಾಗಿತ್ತು. ಯೆಹೋವನು ಅದರ ರಾಜನಾಗಿದ್ದನು. ದೇವರು ಇಸ್ರಾಯೇಲರನ್ನು ಆಳಬೇಕಾಗಿತ್ತು. ಆತನ ಸಿಂಹಾಸನವು ಕೆರೂಬಿಗಳ ಮಧ್ಯದಲ್ಲಿತ್ತು ಮತ್ತು ಮಾನವರು ಆತನನ್ನು ಅಲ್ಲಿ ಸಂಧಿಸಬೇಕಾಗಿತ್ತು. ನೋಡಿರಿ, ದೇವರು ಕೈಯಿಂದ ಕಟ್ಟಿದ ನಿವಾಸ ಸ್ಥಾನದಲ್ಲಿ ವಾಸಿಸುತ್ತಾನೆ ಎಂಬ ಸಂಗತಿಯು ಸತ್ಯವಲ್ಲ. ಅದು ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡುವವರಿಂದ ಬಂದ ಒಂದು ಊಹೆಯಾಗಿದೆ. ಕೆಲವರು ಸಭಾ ಕಟ್ಟಡವನ್ನು ದೇವರ ಮನೆಯೆಂದು ಕರೆಯುತ್ತಾರೆ. ಅದು ದೇವರ ಮನೆಯಲ್ಲ. ಯಾಕಂದರೆ ಪ್ರಿಯರೇ, ಆತನು ಒಂದು ಕಟ್ಟಡದಲ್ಲಿ ವಾಸಿಸುವನಲ್ಲ ಮತ್ತು ಹಾಗೆ ವಾಸಿಸಿಯೂ ಇರಲಿಲ್ಲ. ಅರಸನಾದ ಸೊಲೊಮೋನನು ಇದನ್ನು ಬಹು ನಿಖರವಾಗಿ ಹೇಳಿದ್ದಾನೆ. ಮೊದಲನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಗುಡಾರವು ಮನುಷ್ಯನು ದೇವರನ್ನು ಸಂಧಿಸುವ ಸ್ಥಳವಾಗಿತ್ತು. ಕೀರ್ತನೆಗಳು 99ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ ಎಂಬುದಾಗಿ. ಹೌದು ಪ್ರಿಯರೇ, ಗುಡಾರವು ದೇವರ ಸಿಂಹಾಸನವಾಗಿತ್ತು ಮತ್ತು ಇದು ಅವರು ಕಟ್ಟಿಕೊಂಡ ಮೊದಲ ಪೀಠೋಪಕರಣವಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದಿದೆ: ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದ ಗುಡಾರವು ಪರಲೋಕದ ಗುಡಾರದ ಮಾದರಿಯಲ್ಲೇ ರಚಿತವಾಗಿದೆ ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟಿದೆ. ಆಗ ಬರುವ ಪ್ರಶ್ನೆ, ಪರಲೋಕದಲ್ಲಿ ನಿಜವಾಗಿಯೂ ಒಂದು ಗುಡಾರವಿದೆಯೋ ಎಂಬುದಾಗಿ. ನಾನು ಹೌದು ಎಂದು ಹೇಳುತ್ತೇನೆ. ಯಾಕಂದರೆ ದೇವರು ಹೌದೆಂದು ಹೇಳಿದ್ದಾನೆ. ಒಂದು ವೇಳೆ ಬೇರೆ ಏನಾದರೂ ಇರುತ್ತಿದ್ದರೆ ದೇವರು ಅದನ್ನು ತಿಳಿಯಪಡಿಸುತ್ತಿದ್ದನು. ಆದ್ದರಿಂದ ನಾನು ಇದನ್ನು ನಂಬುತ್ತೇನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನದ ಗುಡಾರವನ್ನು ಮಾಡಿಸುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ ಎಂಬುದಾಗಿ. ಮತ್ತು ಹಾಗೆಯೇ ಮುಂದುವರೆದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಪರಲೋಕ ವಸ್ತುಗಳಿಗೆ
ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ದೇವದರ್ಶನ ಗುಡಾರದ ಹೊರಗಣ ಪ್ರಾಕಾರವು ಒಳಗಣ ಗುಡಾರವನ್ನು ಸುತ್ತಲೂ ಆವರಿಸಿದ್ದು 100 ಮೊಳ ಉದ್ದ, 50 ಮೊಳ ಅಗಲವಾಗಿತ್ತು. 1 ಮೊಳವೆಂದರೆ ನಮ್ಮ ಮಧ್ಯ ಬೆರಳಿನ ತುದಿಯಿಂದ ಮೊಣ ಕೈಗಂಟಿನವರೆಗಿನ ಅಳತೆ, ಅಂದರೆ ಸುಮಾರು 18 ಇಂಚುಗಳಷ್ಟು. ಪ್ರಿಯರೇ, ಗುಡಾರದ ನೆಲದ ನಕಾಶೆಯನ್ನು ನೋಡುವುದಾದರೆ ಅದರ ಹೊರಗಣ ಪ್ರಾಕಾರದಲ್ಲಿ ತಾಮ್ರದ ವೇದಿಯು ಗಂಗಾಳವು ಇದ್ದವು. ಪೂರ್ತಿ ಗುಡಾರವು 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು, ಪರಿಶುದ್ಧ ಸ್ಥಳ ಹಾಗೂ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ. ಗುಡಾರವು 30 ಮೊಳ ಉದ್ದವು, 10 ಮೊಳ ಅಗಲವು, 10 ಮೊಳ ಎತ್ತರವೂ ಆಗಿತ್ತು. ಪರಿಶುದ್ಧ ಸ್ಥಳವು 10 ಮೊಳ ಉದ್ದ, 10 ಮೊಳ ಅಗಲ ಹಾಗೂ 10 ಮೊಳ ಎತ್ತರವಾಗಿದ್ದು ಪೂರ್ಣ ಘನಾಕೃತಿಯದಾಗಿತ್ತು. ಅಷ್ಟೇ ಅಲ್ಲದೆ ಪರಿಶುದ್ಧ ಸ್ಥಳದಲ್ಲಿ ರೊಟ್ಟಿಯನ್ನಿಡುವ ಮೇಜು, ಚಿನ್ನದ ದೀಪಸ್ತಂಭ ಹಾಗೂ ಧೂಪಾರತಿಯ ವೇದಿಗಳಿದ್ದವು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷವು, ಕೃಪಾಸನವೂ ಇದ್ದವು. ಹೊರಗಣ ಪ್ರಾಕಾರದಲ್ಲಿ 2 ವಸ್ತುಗಳಿದ್ದವು, ತಾಮ್ರದ ವೇದಿಯು ಮತ್ತು ಗಂಗಾಳವು. ಇದನ್ನು ಆವರಿಸಿಕೊಂಡು ಬಿಳಿ ನಾರುಮಡಿಯ ಆವರಣವಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 10ರಿಂದ 13 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಆಗಿರಬೇಕು. ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆಯೂ ಒಳಗಡೆಯೂ ಹೊದಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮಂಜೂಷ ಹಾಗೂ ಅದರ ಮೇಲಣ ಕೃಪಾಸನವು ದೇವರು ಇಸ್ರಾಯೇಲರನ್ನು ಸಂಧಿಸುವಂಥ ಸ್ಥಳವಾಗಿತ್ತು. ತಮ್ಮ ದೇವರ ಬಳಿಗೆ ಬರುವ ಸ್ಥಳವು ಅದಾಗಿತ್ತು. ಅದು ಗುಡಾರದ ಗರ್ಭಗುಡಿಯಾಗಿತ್ತು. ಪೀಠೋಪಕರಣಗಳಲ್ಲಿ ಮೊದಲನೆಯದು ಮಂಜೂಷವೆಂಬುದನ್ನು ಗಮನಿಸಿರಿ. ನಾವು ದೇವರ ದೃಷ್ಟಿಕೋನದಿಂದ ಅದರ ಸಮೀಪಕ್ಕೆ ಬರಬೇಕು. ಆ ಮಂಜೂಷವು ದೇವರ ಪ್ರಸನ್ನತೆಯೂ ವಾಸವಾಗಿದ್ದ ಮಹಾಪರಿಶುದ್ಧ ಸ್ಥಳದಲ್ಲಿತ್ತು. ನಾವು ಒಂದು ವೇಳೆ ಅದನ್ನು ಮನುಷ್ಯರ ದೃಷ್ಟಿಕೋನದಿಂದ ಪ್ರವೇಶಿಸುವುದಾದರೆ ಮೊದಲು ಗುಡಾರದ ಬಾಗಿಲಿಗೆ ಬಂದು ನಂತರ ತಾಮ್ರದ ವೇದಿ ಹಾಗೂ ಗಂಗಾಳದ ಬಳಿ ಬರಬೇಕು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಹೊತ್ತುಕೊಂಡು ಹೋಗುವ ರೀತಿಯಲ್ಲಿ ಗುಡಾರವು ರಚಿಸಲ್ಪಟ್ಟಿತ್ತು. ಅವರು ಬಿಡಾರ ಹೂಡಿದಾಗ ಅದನ್ನು ನಿಲ್ಲಿಸಿ ಪುನಃ ಹೊರಟಾಗ ಅದನ್ನು ತೆಗೆದು ಕೊಂಡೊಯ್ಯುವ ರೀತಿಯಲ್ಲಿ ಇತ್ತು. ಪ್ರಿಯರೇ, ಗುಡಾರದ ಪ್ರತಿಯೊಂದು ಪೀಠೋಪಕರಣಕ್ಕೂ ಬಳೆಗಳು, ತೂತುಗಳು ಇದ್ದು ಅದನ್ನು ಅರಣ್ಯ ಪ್ರಯಾಣದಲ್ಲಿ ಸುಲಭವಾಗಿ ಹೊರುವುದಕ್ಕೆ ಸಾಧ್ಯವಿತ್ತು. ಮಂಜೂಷದ ಮೇಲ್ಭಾಗದ ಕೃಪಾಸನವು ಒಂದು ಪ್ರತ್ಯೇಕ ಪೀಠೋಪಕರಣವಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು ಆಗಿರಬೇಕು. ಕೃಪಾಸನದ 2 ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು ಎಂಬುದಕ್ಕೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ದೇವರು ಏನು ಹೇಳುತ್ತಾನೆಂಬುದನ್ನು ನೋಡಿಕೊಳ್ಳೋಣ. ಅದನ್ನು ನಾವು ಮುಂದಿನ ವಚನದಲ್ಲಿ ಗಮನಿಸುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 20ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಯನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರುಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕೆರೂಬಿಯರು ಕೃಪಾಸನದ ಕಡೆಗೆ ನೋಡುತ್ತಿದ್ದರು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 21ರಿಂದ 22 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು
ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮಂಜೂಷವು ಒಳಗೂ ಮತ್ತು ಹೊರಗೂ ಬಂಗಾರದಿಂದ ಹೊದಿಸಲ್ಪಟ್ಟ ಪೆಟ್ಟಿಗೆಯಂತಿತ್ತು. ಅದು ಜಾಲಿಮರದಿಂದ ಮಾಡಲ್ಪಟ್ಟಿತ್ತು. ಪ್ರಿಯರೇ, ಈ ಜಾಲಿಮರವು ಹಾಳಾಗದಂಥದ್ದು ಮತ್ತು ಅದು ಕ್ಯಾಲಿಫೋರ್ನಿಯಾದ ಕೆಂಪು ವೃಕ್ಷದಂತಿತ್ತು. ಅದು ಯೇಸು ಕ್ರಿಸ್ತನಿಗೆ ಪರಿಪೂರ್ಣ ಸೂಚಕವಾಗಿದ್ದು ಆತನ ದೈವತ್ವವನ್ನು ಮಾನವತ್ವವನ್ನು ಪ್ರತಿಬಿಂಬಿಸುವಂತಿತ್ತು. ನೋಡಿರಿ, ಯೇಸು ಕ್ರಿಸ್ತನು ದೇವಮಾನವನಾಗಿದ್ದನು. ಆತನ ದೈವತ್ವವು ಬಂಗಾರದಿಂದಲೂ ಮತ್ತು ಆತನ ಮಾನವತ್ವವು ಮರದಿಂದಲೂ ಸೂಚಿತವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮಂಜೂಷವು ಕೇವಲ ಮರದಿಂದ ಮಾತ್ರ ಮಾಡಿರದೆ ಅದಕ್ಕೆ ಚಿನ್ನದ ಹೊದಿಕೆಯೂ ಮಾಡಲ್ಪಟ್ಟಿತ್ತು. ಅದು ಚಿನ್ನದ್ದೆಂದು ಹೇಳಲು ಆಗದು, ಯಾಕಂದರೆ ಅದು ಮರದಿಂದಲೂ ಮಾಡಲ್ಪಟ್ಟಿತ್ತು. ಪ್ರಿಯರೇ, ದೇವಮಾನವನಾದ ಕ್ರಿಸ್ತನ ಸೂಚಕವಾಗಿರಬೇಕಾದರೆ ಅದು ಚಿನ್ನದಿಂದಲೂ ಮತ್ತು ಮರದಿಂದಲೂ ಮಾಡಿದ್ದಿರಬೇಕಾಗಿತ್ತು. ಆದರೆ ಇವೆರಡೂ ಮಿಶ್ರ ಮಾಡಲ್ಪಟ್ಟಿರಲಿಲ್ಲ. ಈ 2 ರೀತಿಯನ್ನು ನಾವು ಕಡೆಗಣಿಸಲಾಗದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವಮಾನವನಾದ ಯೇಸು ಕ್ರಿಸ್ತನನ್ನು ಸತ್ಯವೇದದಲ್ಲಿ ಬೇರೆಲ್ಲಿಯೂ ಇಷ್ಟು ಸ್ಪಷ್ಟವಾಗಿ ಇಷ್ಟು ಸುಂದರವಾಗಿ ಸೂಚಿಸಲಾಗಲಿಲ್ಲ. ಆದರೆ ಒಂದೇ ದೇಹದಲ್ಲಿ ದೇವರ ಹಾಗೂ ಮಾನವನ ಒಂದಾಗುವಿಕೆಯನ್ನು ಈ ಮಂಜೂಷವು ವರ್ಣಿಸಿದಷ್ಟು ಸರಳವಾಗಿಯೂ ಎಲ್ಲಿಯೂ ಹೇಳಲಾಗಿಲ್ಲ. ಕೇವಲ ಮರ ಹಾಗೂ ಬಂಗಾರದಿಂದ ಮಾಡಿರುವ ಒಂದು ಪೆಟ್ಟಿಗೆಯು ಇಷ್ಟೊಂದು ಆಳವಾದ ಸತ್ಯಗಳನ್ನು ತಿಳಿಸುತ್ತದಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ನಿಜವಾಗಿಯೂ ದೇವರು ಬುದ್ಧಿವಂತರನ್ನು ಹೀನ ಮಾಡುವುದಕ್ಕಾಗಿ ಸರಳವಾದ ಸಂಗತಿಗಳನ್ನು ಆಯ್ದುಕೊಳ್ಳುತ್ತಾನೆ. ಈ ಸಾಮಾನ್ಯವಾದ ಪೆಟ್ಟಿಗೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಗಮ್ಯವಾದ ವ್ಯಕ್ತಿ ಚಿತ್ರಣವನ್ನು ನಮಗೆ ನೀಡುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಹೌದು, ಮಂಜೂಷವು ಒಳಗೂ ಹೊರಗೂ ಬಂಗಾರದಿಂದ ಹೊಲಿಸಲ್ಪಟ್ಟಿತ್ತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಕೇವಲ ಒಬ್ಬ ಅದ್ಭುತಗಳನ್ನು ಮಾಡುವವನಾಗಿರಲಿಲ್ಲ, ಇಲ್ಲವೇ ದೇವರ ವ್ಯಕ್ತಿತ್ವದ ಅತಿಯಾದ ಚಿತ್ರಣವೂ ಸಹ ಆಗಿರಲಿಲ್ಲ. ಆತನು ದೇವರಾಗಿದ್ದಾನೆ. ಆತನು ದೇವರಂತೆ ಮಾತಾಡಿದನು ಮತ್ತು ತನ್ನನ್ನು ದೇವರಿಗೆ ಸರಿಸಮಾನನೆಂದು ತೋರಿಸಿದನು. ಕರ್ತನಲ್ಲಿ ಪ್ರಿಯರೇ, ಆತನು ದೇವರಾಗಿದ್ದನು ಮತ್ತು ಆತನು ಪರಿಪೂರ್ಣ ಮಾನವನೂ ಸಹ ಆಗಿದ್ದನು. ಆತನು ದಣಿದನು. ಹಗಲಿನ ಬಿಸಿಲಿನ ದಾಹಕ್ಕೆ ದಣುವಾರಿಸಿಕೊಳ್ಳಲು ಸಮಾರ್ಯದ ಬಾವಿಯ ಬಳಿಯಲ್ಲಿ ಕೂತುಕೊಂಡನು. ಆತನು ತಿಂದನು, ಕುಡಿದನು, ಮಲಗಿದನು, ನಕ್ಕನು ಹಾಗೂ ಅತ್ತನು. ಪ್ರಿಯರೇ, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಆತನು ಶ್ರಮೆಪಟ್ಟು ಸತ್ತನು. ಪ್ರಿಯರೇ, ಇವೆಲ್ಲವೂ ಮಾನವನ ಗುಣಗಳಾಗಿವೆ. ನೋಡಿರಿ, ಮಂಜೂಷದಲ್ಲಿ ಮರವೂ ಬಂಗಾರವೂ ಬೇಕಾಗಿತ್ತು, ಆದರೆ ಅದನ್ನು ಮಿಶ್ರ ಮಾಡಿರಲಿಲ್ಲ. ಒಂದರ ಪರಭಾವದಲ್ಲಿ ಇನ್ನೊಂದು ಮಸಕಾಗಲಿಲ್ಲ. ಯೇಸುಕ್ರಿಸ್ತನು ದೇವರು ಮಾನವನೂ ಆಗಿದ್ದನು, ಆದರೆ ಆ 2 ಸ್ವಭಾವಗಳು ಒಂದರಲ್ಲೊಂದು ಅಂತರ್ಗತವಾಗಿರಲಿಲ್ಲ. ಆತನು ಒಂದೇ ಸಮಯದಲ್ಲಿ ದೇವರು ಮಾನವನೂ ಆಗಿರಲಿಲ್ಲ. ಒಂದೋ ಪರಿಪೂರ್ಣ ಮಾನವನಾಗಿ, ಇಲ್ಲವೇ ಪರಿಪೂರ್ಣ ದೈವಿಕನಾಗಿ ಇದ್ದನು. ಪ್ರಿಯರೇ, ಮಂಜೂಷವು ಒಂದು ಖಾಲಿ ಪೆಟ್ಟಿಗೆಯಾಗಿರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದಂತೆ ಅದರೊಳಗೆ 3 ಸಂಗತಿಗಳಿದ್ದವು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಂಜೂಷದ ಒಳಗಿದ್ದ ಸಂಗತಿಗಳು ಕೂಡ ಸಂಜ್ಞೆಗಳಾಗಿದ್ದವು. ಚಿಗುರಿದ ಆರೋನನ ಕೋಲು ಕರ್ತನ ಪುನರುತ್ಥಾನಕ್ಕೆ ಸೂಚಕವಾಗಿದೆ. ಕ್ರಿಸ್ತನೇ ಜೀವದ ರೊಟ್ಟಿ ಎಂಬುದನ್ನು ಮನ್ನವು ಸೂಚಿಸುತ್ತದೆ. ದಶಾಜ್ಞೆಗಳು ಈ ಲೋಕದಲ್ಲಿ ಆತನು ಶಾಸ್ತ್ರಗಳನ್ನು ನೆರವೇರಿಸಿ ನಡೆಸಿದ ಜೀವನ ಹಾಗೂ ಪ್ರವಾದನೆಗಳ ನೆರವೇರಿಕೆಗೆ ಸೂಚನೆಯಾಗಿದೆ. ಒಡಂಬಡಿಕೆಯ ಹಲಿಗೆಗಳು ಕ್ರಿಸ್ತನ ರಾಜತ್ವವನ್ನು ತಿಳಿಸುತ್ತವೆ. ಆತನು ಅರಸನಾಗಿ ಹುಟ್ಟಿ, ಜೀವಿಸಿ, ಅರಸನಾಗಿ ಸತ್ತು,
ಅರಸನಾಗಿ ಸತ್ತವರೊಳಗಿಂದ ಎದ್ದು ಬಂದನು. ಆತನು ತಿರುಗಿ ಈ ಲೋಕಕ್ಕೆ ಅರಸನಾಗಿಯೇ ಬರುತ್ತಾನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಒಂದು ದಿನ ರಾಜಾದಿರಾಜನು ಕರ್ತರ ಕರ್ತನೂ ಆಗಿ ಬರಲಿದ್ದಾನೆ. ಪ್ರಿಯರೇ, ಮನ್ನಾ ಇಟ್ಟಿದ್ದ ಪಾತ್ರೆಯು ಕ್ರಿಸ್ತನು ಒಬ್ಬ ಪ್ರವಾದಿ ಎಂಬುದನ್ನು ಸೂಚಿಸುತ್ತದೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಮಾನವರಿಗೆ ದೇವರಿಂದ ಬಂದ ಸಂದೇಶವಾಗಿದ್ದಾನೆ. ಆತನೇ ದೇವರ ವಾಕ್ಯ, ಆದಿಯೂ ಅಂತ್ಯವೂ ಆಗಿರುವಾತನು. ಹೌದು, ಆತನು ಮಾನವರಿಗೆ ದೇವರ ಕೊನೆ ಸಂದೇಶವಾಗಿದ್ದಾನೆ. ಯೇಸು ಕ್ರಿಸ್ತನು ದೇವಮಾನವನಾಗಿ ಭೂಮಿಗೆ ಬಂದ ಬಳಿಕ ಪರಲೋಕವು ಮೌನವಾಗಿದೆ. ಯಾಕೆಂದರೆ ಕ್ರಿಸ್ತನ ಬಳಿಕ ದೇವರಲ್ಲಿ ಯಾವ ಯೋಜನೆ ಭಾಗವೂ ಇರಲಿಲ್ಲ. ದೇವರು ಯೇಸು ಕ್ರಿಸ್ತನಲ್ಲಿ ತನ್ನ ಹೃದಯವನ್ನೇ ಪ್ರಕಟಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಚಿಗುರಿದ ಆರೋನನ ಕೋಲು ಕ್ರಿಸ್ತನ ಯಾಜಕತ್ವದ ಕುರಿತು ತಿಳಿಸುತ್ತದೆ. ಪ್ರವಾದಿಯು ಮನುಷ್ಯರ ಮುಂದೆ ದೇವರಿಗಾಗಿ ಮಾತನಾಡಿದನು. ಯಾಜಕನಾಗಿ ಕ್ರಿಸ್ತನು ತನ್ನನ್ನೇ ಸಮರ್ಪಿಸಿಕೊಂಡನು ಮತ್ತು ಯಾಜಕನಾಗಿ ಪರಲೋಕಕ್ಕೆ ದಾಟಿ ಹೋದನು. ಈಗಲೂ ಆತನು ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಕುಳಿತಿದ್ದಾನೆ. ದೇವಮಾನವನಾದ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಮತ್ತು ಈ ಗಳಿಗೆಯವರೆಗೂ ಆತನೇ ಪುನರುತ್ಥಾನದ ಏಕೈಕ ಉದಾಹರಣೆಯಾಗಿದ್ದಾನೆ. ಆರೋನನ ಕೋಲು ಪುನರುತ್ಥಾನದ ಕುರಿತಾಗಿ ತಿಳಿಸುತ್ತದೆ. ಅದು ಜೀವ ಹೊಂದಿದ ಹಳೇ ಕೋಲಾಗಿದೆ. ನೋಡಿರಿ, ಮಂಜೂಷವು ಯೇಸು ಕ್ರಿಸ್ತನನ್ನು ಪ್ರವಾದಿ, ಯಾಜಕ ಮತ್ತು ಅರಸನನ್ನಾಗಿ ಸೂಚಿಸುತ್ತದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೃಪಾಸನವು ಮಂಜೂಷದ ಮೇಲೆ ಇಡಲ್ಪಟ್ಟಿತ್ತು. ಅದು ಮಂಜೂಷದ ಮೇಲ್ಭಾಗವಾಗಿ ಇತ್ತು, ಆದರೆ ಪ್ರತ್ಯೇಕವಾದದ್ದಾಗಿಯೇ ಇತ್ತು. ಅದು ಬಂಗಾರದಿಂದ ಮಾಡಲ್ಪಟ್ಟಿದ್ದು, ಅದರ ಎರಡೂ ಪಕ್ಕಗಳಲ್ಲಿ ರೆಕ್ಕೆ ಬಿಡಿಸಿಕೊಂಡಿದ್ದ ಕೆರೂಬಿಗಳು ಇದ್ದವು. ಅವು ಕೆಳಗೆ ರಕ್ತವಿಡುವ ಪಾತ್ರೆಯ ಕಡೆಗೆ ನೋಡುವಂತಿದ್ದವು. ಪ್ರಿಯರೇ, ಮಹಾಯಾಜಕನು ಬಲಿಯ ರಕ್ತವನ್ನು ಇಲ್ಲಿಗೆ ಚಿಮುಕಿಸುತ್ತಿದ್ದನು. ಈ ರಕ್ತದಿಂದಾಗಿಯೇ ಅದು ಕೃಪಾಸನವಾಗಿತ್ತು. ಇದೂ ಕೂಡ ಯೇಸು ಕ್ರಿಸ್ತನ ಕಾರ್ಯದ ಸೂಚಕವಾಗಿತ್ತು. ಹೌದು, ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದ ಬಳಿಕ ಯೇಸು ಕ್ರಿಸ್ತನು ವಾಸ್ತವವಾಗಿಯೇ ಪರಲೋಕದಲ್ಲಿ ತನ್ನ ರಕ್ತವನ್ನು ಸಮರ್ಪಿಸಿದನು. ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತವು ಅಮೂಲ್ಯವಾದದ್ದು. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18 ಹಾಗೂ 19ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ರಕ್ತವು ಬೆಳ್ಳಿ ಬಂಗಾರಗಳಿಗಿಂತಲೂ ಅಮೂಲ್ಯವಾದದ್ದಾಗಿದೆ. ನೋಡಿರಿ, ಪರಲೋಕದಲ್ಲಿಯೂ ಅತೀ ಅಮೂಲ್ಯವಾದ ವಸ್ತುವೆಂದರೆ ಆತನು ಭೂಲೋಕದಲ್ಲಿ ಸುರಿಸಿದ ರಕ್ತವೇ ಆಗಿದೆ. ಆತನು ಪರಲೋಕವನ್ನು ಪ್ರವೇಶಿಸುವಾಗ ತನ್ನ ರಕ್ತವನ್ನು ಸಮರ್ಪಿಸಿದನು. ಆದ್ದರಿಂದಲೇ ದೇವರ ಸಿಂಹಾಸನವು ನಮಗೆ ಕೃಪಾಸನವಾಯಿತು. ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದರ ಆಧಾರದಿಂದಾಗಿ ನಾವು ದೇವರ ಸಮೀಪಕ್ಕೆ ಬರುವಂತೆ ಕರೆಯಲ್ಪಟ್ಟಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ: ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಪರಲೋಕದಲ್ಲಿರುವ ನಮ್ಮ ಶ್ರೇಷ್ಠ ಮಹಾಯಾಜಕನ ಮುಖಾಂತರ ದೇವರ ಬಳಿಗೆ ಹೋಗುತ್ತೇವೆ. ಆತನ ಮೂಲಕ ನಮಗೆ ಕೃಪೆಯೂ ಸಹಾಯವೂ ದೊರಕುತ್ತದೆ. ನೋಡಿರಿ, ಅನೇಕ ವಿಶ್ವಾಸಿಗಳು ಈ ಲೋಕದ ಹೋರಾಟವನ್ನು ತಾವಾಗಿಯೇ ಹೋರಾಡಲು ಯತ್ನಿಸುತ್ತಾರೆ.
ಈ ಲೋಕದ ಸಮಸ್ಯೆಗಳಿಗೆ ತಾವೇ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಪ್ರಿಯರೇ, ನಮ್ಮಿಂದ ಇದು ಸಾಧ್ಯವಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಬಲ ಇದಕ್ಕೆ ಸಾಲದು. ಹೌದು, ನಮಗೆ ಸಹಾಯದ ಅಗತ್ಯತೆ ಇದೆ. ನೋಡಿರಿ, ಯೇಸು ಕ್ರಿಸ್ತನು ನಮಗೆ ಕೊಡುವ ಸಹಾಯವನ್ನು ನಾವು ತೆಗೆದುಕೊಳ್ಳುತ್ತಿಲ್ಲ. ಅಪೊಸ್ತಲನಾದ ಪೌಲನು ಎಫೆಸದವರಿಗಾಗಿ ಹೀಗೆ ಪ್ರಾರ್ಥಿಸಿದನು: ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿನ ದೇವರ ಬಲಾತಿಶಯವು ಅವರಲ್ಲಿಯೂ ಕಾರ್ಯ ಸಾಧಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಈ ಬಲಾತಿಶಯವು ವಿಶ್ವಾಸಿಗಳಲ್ಲಿ ಅಷ್ಟೊಂದು ಕಾರ್ಯವನ್ನು ನಡೆಸುತ್ತಿಲ್ಲ. ಹೌದು, ನಾವು ನಂಬಿಕೆಯಿಂದ ಅದನ್ನು ಹಿಡಿಕೊಳ್ಳಬೇಕು. ಯಾಕಂದರೆ ದೇವರ ಬಲಗಡೆಯಲ್ಲಿರುವ ಮಹಾಯಾಜಕನು ನಮಗಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಗುಡಾರದಲ್ಲಿ ಸೇವೆ ಮಾಡುವ ಮಹಾಯಾಜಕನು ಪರಿಶುದ್ಧ ಸ್ಥಳಕ್ಕೆ ಹೋಗಿ ಕೃಪಾಸನದ ಮೇಲೆ ರಕ್ತವನ್ನು ಚಿಮುಕಿಸಿ ತಿರುಗಿ ಹೊರಗೆ ಬರುತ್ತಾನೆ. ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ತನ್ನನ್ನು ಸಮರ್ಪಣೆ ಮಾಡಿಕೊಂಡ ಬಳಿಕ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಈಗಲೂ ಆತನು ನಮಗೋಸ್ಕರ ಅಲ್ಲಿರುತ್ತಾನೆ ಮತ್ತು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಇಲ್ಲಿ ಸತ್ತನು. ಹೌದು ಪ್ರಿಯರೇ, ನಮ್ಮನ್ನು ರಕ್ಷಿತರನ್ನಾಗಿಯೇ ಇರಿಸಲಿಕ್ಕೆ ಆತನು ಈಗ ಪರಲೋಕದಲ್ಲಿದ್ದಾನೆ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗಲೂ ಆತನೊಂದಿಗೆ ಸಂಪರ್ಕದಲ್ಲಿ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಾವು ಮಹಾಪರಿಶುದ್ಧ ಸ್ಥಳದಲ್ಲಿನ ವಸ್ತುಗಳ ಕುರಿತಾಗಿ ಧ್ಯಾನಿಸಿದೆವು: ಮಂಜೂಷ ಹಾಗೂ ಕೃಪಾಸನ. ಪ್ರಿಯರೇ, ಈ ಪರಿಶುದ್ಧ ಸ್ಥಳದಲ್ಲಿನ ವಸ್ತುಗಳ ಕುರಿತಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ವಿವರವಾಗಿ ಧ್ಯಾನ ಮಾಡೋಣ. ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯ ದೇವ ಮಕ್ಕಳೇ, ಇದುವರೆಗೆ ಪರಿಶುದ್ಧಾತ್ಮನ ಸಹಾಯದಿಂದ ಆತನ ಬಲವುಳ್ಳ ವಾಕ್ಯವನ್ನು ಧ್ಯಾನಿಸಿದೆವು. ಕರ್ತನು ತನ್ನ ಜನರ ಪ್ರತಿಯೊಂದು ಕ್ಷೇತ್ರಗಳ ಬಗ್ಗೆಯೂ ಕಾಳಜಿಯುಳ್ಳವನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಆತನು ಆರಾಧನೆ, ಪ್ರಾರ್ಥನೆ ಮುಂತಾದವುಗಳನ್ನು ಮರೆತೇ ಹೋಗಿದ್ದ ಇಸ್ರಾಯೇಲ್ಯರಿಗೆ ತನ್ನ ಇರುವಿಕೆಯನ್ನು ತಿಳಿಸಿ ಮೋಶೆಯ ಮೂಲಕ ಅವರ ದಾಸತ್ವದಿಂದ ಹೊರತಂದನು. ಅಷ್ಟೇ ಅಲ್ಲದೆ ಅವರಿಗೆ ಆರಾಧನೆ ಮಾಡಬೇಕಾದ ಸೂಕ್ತ ಕ್ರಮವನ್ನು ಹೇಳಿಕೊಟ್ಟನು. ಎಂದಿಗೂ ಮಾರ್ಪಡದ ಕರ್ತನಾದ ದೇವರು ನಮ್ಮ ಜೀವಿತದಲ್ಲಿಯೂ ತನ್ನ ಆಸಕ್ತಿಯನ್ನು ತೋರಿಸುತ್ತಾನೆ. ಆತನ ಹಸ್ತಪಾಲನೆಯನ್ನು ಅನುಭವಿಸಿ ಆತನಿಗೆ ಮಹಿಮೆ ತರುವಂತೆ ಜೀವಿಸೋಣ. ಇಮ್ಮಾನುವೇಲ್ ದೇವರು ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.